ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ತನ್ಮಯ್ ಗ್ರಾಫಿಕ್ಸ್. ಆಲ್ರೆಡಿ ನಾನು ಫೋಟೋಶಾಪ್ ಓಪನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಟೂಲ್ಸ್ ಅಲ್ಲಿ ಮಾರ್ಕೆಟ್ ಟೂಲ್ಸ್, ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ಸ್ ಮತ್ತೆ ಶಾರ್ಟ್ಕಟ್ ಕೀಸ್ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಯಾವುದೇ ಟೂಲ್ ಯೂಸ್ ಮಾಡಬೇಕಾದ್ರೂ ಒಂದು ನ್ಯೂ ಪೇಜ್ ತಗೋಬೇಕಾಗುತ್ತೆ. ಮೆನು ಬಾರ್ ಅಲ್ಲಿ ಫೈಲ್, Ctrl+N, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಒಂದು ನ್ಯೂ ಪೇಜ್ ಓಪನ್ ಆಯ್ತು. ಇಲ್ಲಿ ಟೂಲ್ ಬಾರ್ ಅಲ್ಲಿ ಬಾಟಮ್ ಅಲ್ಲಿ 2 ಬಾಕ್ಸ್ ನೋಡಿ, ಫೋರ್ಗ್ರೌಂಡ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್. ಕಲರ್ಸ್ ಯಾವ ತರ ಚೂಸ್ ಮಾಡಿ ಅಪ್ಲೈ ಮಾಡೋದು ಶಾರ್ಟ್ಕಟ್ ಕೀಸ್ ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಈಗ ನಾನು ಫೋರ್ಗ್ರೌಂಡ್ ಕಲರ್ ಒಂದು ಕಲರ್ ಚೂಸ್ ಮಾಡ್ತಿದ್ದೀನಿ. ಹಾಗೇನೆ ಬ್ಯಾಕ್ ಗ್ರೌಂಡ್ ಕಲರ್ ಒಂದು ಕಲರ್ ಚೂಸ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಟೂಲ್ ಬಾರ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಇದೆ ನೋಡಿ. ಫಸ್ಟ್ ಒನ್ ಮೂವ್ ಟೂಲ್, ಸೆಕೆಂಡ್ ಒನ್ ಮಾರ್ಕ್ಯೂ ಟೂಲ್, ಥರ್ಡ್ ಒನ್ ಲ್ಯಾಸೋ ಟೂಲ್. ಈ ಟೂಲ್ಸ್ ಅಲ್ಲಿ ಮಾರ್ಕ್ಯೂ ಟೂಲ್ಸ್ ಮೇಲೆ ಮೌಸ್ ಇಂದ ರೈಟ್ ಕ್ಲಿಕ್ ಮಾಡಿದಾಗ ಇದರಲ್ಲಿರೋ ಸಬ್ ಟೂಲ್ಸ್ ಕಾಣ್ತಿದೆ ನೋಡಿ. ರೆಕ್ಟಾಂಗ್ಯುಲರ್ ಮಾರ್ಕ್ಯೂ ಟೂಲ್, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್, ಸಿಂಗಲ್ ರಾ ಮಾರ್ಕ್ಯೂ ಟೂಲ್, ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್. ಈ 4 ಟೂಲ್ಸ್ ಯಾವ ತರ ಅನ್ನೋದು ಈಗ ನೋಡೋಣ. ಈಗ ಫಸ್ಟ್ ಮೂವ್ ಟೂಲ್, ಇದರ ಶಾರ್ಟ್ಕಟ್ ಕೀ ಬಂದು V. ಈ ಟೂಲ್ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಮಾರ್ಕ್ಯೂ ಟೂಲ್, ಇದರ ಶಾರ್ಟ್ಕಟ್ ಕೀ ಬಂದು M. ನೆಕ್ಸ್ಟ್ ಲ್ಯಾಸೋ ಟೂಲ್, ಇದರ ಶಾರ್ಟ್ಕಟ್ ಕೀ ಬಂದು L. ಕೀಬೋರ್ಡ್ ಅಲ್ಲಿ M ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಮಾರ್ಕ್ಯೂ ಟೂಲ್ ಸೆಲೆಕ್ಟ್ ಆಯ್ತು ನೋಡಿ. ಹಾಗೇನೆ ಕೀಬೋರ್ಡ್ ಅಲ್ಲಿ V ಪ್ರೆಸ್ ಮಾಡಿದಾಗ ಮೂವ್ ಟೂಲ್ ಸೆಲೆಕ್ಟ್ ಆಯ್ತು ನೋಡಿ. ಸೇಮ್ ಹಾಗೇನೆ L ಪ್ರೆಸ್ ಮಾಡಿದಾಗ ಲ್ಯಾಸೋ ಟೂಲ್ ಸೆಲೆಕ್ಟ್ ಆಯ್ತು ನೋಡಿ. ಬಟ್ ಅದರಲ್ಲಿ ಸಬ್ ಟೂಲ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಮೌಸ್ ಇಂದ ರೈಟ್ ಕ್ಲಿಕ್ ಕೊಟ್ಟು ಸೆಲೆಕ್ಟ್ ಮಾಡ್ತಾ ಇದೀವಿ. ಹಾಗಲ್ದೆ ಇದಕ್ಕೆ ಶಾರ್ಟ್ಕಟ್ ಕೀ ಇದೆ. ನಾವು ಯಾವ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ತಾ ಇದೀವೋ ಆ ಕ್ಯಾರೆಕ್ಟರ್ ಮುಂದೆ ಶಿಫ್ಟ್ ಪ್ರೆಸ್ ಮಾಡಿದಾಗ ಅದರಲ್ಲಿರೋ ಸಬ್ ಟೂಲ್ಸ್ ಸೆಲೆಕ್ಟ್ ಆಗುತ್ತೆ. ಎಕ್ಸಾಂಪಲ್ M ಅಂದ್ರೆ ಮಾರ್ಕ್ಯೂ ಟೂಲ್. ಮಾರ್ಕ್ಯೂ ಟೂಲ್ ಅಲ್ಲಿ ಸಬ್ ಟೂಲ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಕೀಬೋರ್ಡ್ ಅಲ್ಲಿ ಶಿಫ್ಟ್ M ನೋಡಿ. ಮಾರ್ಕ್ಯೂ ಟೂಲ್ಸ್ ಅಲ್ಲಿ ಚೇಂಜ್ ಆಗ್ತಿದೆ ನೋಡಿ, ಸಬ್ ಟೂಲ್ಸ್ ಚೇಂಜ್ ಆಗ್ತಿದೆ. ಹಾಗೇನೆ L ಅಂದ್ರೆ ಲ್ಯಾಸೋ ಟೂಲ್. ಶಿಫ್ಟ್ L ಪ್ರೆಸ್ ಮಾಡಿದಾಗ ಅದರಲ್ಲಿರೋ ಸಬ್ ಟೂಲ್ಸ್ ಚೇಂಜ್ ಆಗ್ತಿದೆ ನೋಡಿ. ನಾವು ಯಾವ ಟೂಲ್ ಚೇಂಜ್ ಮಾಡ್ತಾ ಇದೀವೋ ಆ ಟೂಲ್ ಆಪ್ಷನ್ ಬಾರ್ ಕೂಡ ಚೇಂಜ್ ಆಗ್ತಿದೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ, ಅದರಲ್ಲಿರೋ ಟೂಲ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಈಗ ಮಾರ್ಕ್ಯೂ ಟೂಲ್ ಯಾವ ತರ ಯೂಸ್ ಮಾಡೋದು ಈಗ ನೋಡೋಣ. ರೆಕ್ಟಾಂಗ್ಯುಲರ್ ಮಾರ್ಕ್ಯೂ ಟೂಲ್, ಇದನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದಾಗ ಈ ಬ್ಲಿಂಕಿಂಗ್ ಕಾಣ್ತಿದೆಯಲ್ಲ, ಇದನ್ನ ಬ್ಲಿಂಕಿಂಗ್ ಸೆಲೆಕ್ಷನ್ ಅಂತಾರೆ. ಓಕೆ, ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ರಿಮೂವ್ ಆಗಲ್ಲ. ಇದು ಕೀಬೋರ್ಡ್ ಅಲ್ಲಿ Ctrl+D ಪ್ರೆಸ್ ಮಾಡಿದಾಗ ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಆಗುತ್ತೆ. ಈಗ ಮತ್ತೆ ಸೇಮ್ ಅಗೇನ್ ಡ್ರಾ ಮಾಡ್ತಿದ್ದೀನಿ. ಮೌಸ್ ಇಂದ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಿದ್ದೀನಿ. ಬ್ಲಿಂಕಿಂಗ್ ಕಾಣ್ತಿಲ್ಲ, ಇದನ್ನ ಬ್ಲಿಂಕಿಂಗ್ ಸೆಲೆಕ್ಷನ್ ಅಂತಾರೆ. ಇದನ್ನ ರಿಮೂವ್ ಮಾಡಬೇಕಂದ್ರೆ ಕೀಬೋರ್ಡ್ ಅಲ್ಲಿ Ctrl+D, ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಆಗುತ್ತೆ. ಈಗ ಕಾಮನ್ ಆಗಿ ಫೋರ್ಗ್ರೌಂಡ್ ಕಲರ್ ಫಿಲ್ ಮಾಡ್ತೀನಿ. ಆಲ್ಟ್ ಬ್ಯಾಕ್ ಸ್ಪೇಸ್ ನೋಡಿ, ಪೇಜ್ ಪೂರ್ತಿ ಕಲರ್ ಫಿಲ್ ಆಗಿದೆ. ಅದೇ ಬ್ಲಿಂಕಿಂಗ್ ಸೆಲೆಕ್ಷನ್ ತಗೊಂಡು ಡ್ರಾ ಮಾಡ್ತಿದ್ದೀನಿ. ಈಗ ಕಲರ್ ಅಪ್ಲೈ ಮಾಡ್ತಿದ್ದೀನಿ. ಆಲ್ಟ್ ಬ್ಯಾಕ್ ಸ್ಪೇಸ್, ಈ ಬ್ಲಿಂಕಿಂಗ್ ಸೆಲೆಕ್ಷನ್ ಮಾತ್ರ ಫೋರ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಬ್ಲಿಂಕಿಂಗ್ ಸೆಲೆಕ್ಷನ್ ಇಲ್ಲ ಅಂದ್ರೆ ಪೇಜ್ ಪೂರ್ತಿ ಕಲರ್ ಅಪ್ಲೈ ಆಗುತ್ತೆ. ಬ್ಲಿಂಕಿಂಗ್ ಸೆಲೆಕ್ಷನ್ ಇದ್ರೆ ಬ್ಲಿಂಕಿಂಗ್ ಸೆಲೆಕ್ಷನ್ ಮಾತ್ರ ಕಲರ್ ಅಪ್ಲೈ ಆಗುತ್ತೆ. ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಮಾಡಬೇಕಂದ್ರೆ Ctrl+D. ನೆಕ್ಸ್ಟ್ ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್, ಮೌಸ್ ಇಂದ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಿದ್ದೀನಿ. ಆಲ್ಟ್ ಬ್ಯಾಕ್ ಸ್ಪೇಸ್, ಫೋರ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಕಂಟ್ರೋಲ್ ಬ್ಯಾಕ್ ಸ್ಪೇಸ್, ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಬ್ಲಿಂಕಿಂಗ್ ಸೆಲೆಕ್ಷನ್ ಇದ್ದಾಗ ಕಲರ್ ಅಪ್ಲೈ ಮಾಡಿದ್ರೆ ಬ್ಲಿಂಕಿಂಗ್ ಸೆಲೆಕ್ಷನ್ ಮಾತ್ರ ಕಲರ್ ಅಪ್ಲೈ ಆಗುತ್ತೆ. ಬ್ಲಿಂಕಿಂಗ್ ಸೆಲೆಕ್ಷನ್ ಇಲ್ಲ ಅಂದ್ರೆ ಪೇಜ್ ಪೂರ್ತಿ ಕಲರ್ ಫಿಲ್ ಆಗುತ್ತೆ. ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಮಾಡಬೇಕಂದ್ರೆ ಕೀಬೋರ್ಡ್ ಅಲ್ಲಿ Ctrl+D ನೋಡಿ. ನಾವು ಏನ್ ವರ್ಕ್ ಮಾಡ್ತಾ ಇದೀವೋ ಆ ವರ್ಕ್ ಇಲ್ಲಿ ಲೇಯರ್ಸ್ ಪ್ಯಾಲೆಟ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಲೇಯರ್ಸ್ ಪ್ಯಾಲೆಟ್ ಮೋಸ್ಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಸಿಂಗಲ್ ರಾ ಮಾರ್ಕ್ಯೂ ಟೂಲ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದಾಗ ಒಂದು ಲೈನ್ ತರ ಬಂದಿದೆ ನೋಡಿ. ಈಗ ಆಲ್ಟ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದಾಗ ಫೋರ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಬಟ್ ಕಾಣ್ತಿಲ್ಲ. ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಮಾಡಿದಾಗ Ctrl+D ನೋಡಿ, ಒಂದು ಹಾರಿಜೆಂಟಲ್ ಲೈನ್ ಬಂದಿದೆ ನೋಡಿ, ಒಂದು ಸಿಂಗಲ್ ಸ್ಟ್ರೈಟ್ ಲೈನ್ ಬಂದಿದೆ ನೋಡಿ. ಈಗ ನೆಕ್ಸ್ಟ್ ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಮೌಸ್ ಇಂದ ಕ್ಲಿಕ್ ಮಾಡಿದಾಗ ಇದಕ್ಕೆ ಕಂಟ್ರೋಲ್ ಬ್ಯಾಕ್ ಸ್ಪೇಸ್, ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. Ctrl+D ಬ್ಲಿಂಕಿಂಗ್ ಸೆಲೆಕ್ಷನ್ ರಿಮೂವ್ ಮಾಡ್ತಿದ್ದೀನಿ ನೋಡಿ. ಒಂದು ಲೈನ್ ಅಪ್ಲೈ ಆಗಿದೆ ನೋಡಿ, ಒಂದು ಸಿಂಗಲ್ ಕಾಲಮ್ ಅಪ್ಲೈ ಆಗಿದೆ ನೋಡಿ. ಈಗ ರೆಕ್ಟಾಂಗ್ಯುಲರ್ ಮಾರ್ಕ್ಯೂ ಟೂಲ್ ತಗೊಂಡು ಜನರಲ್ ಆಗಿ ಡ್ರಾ ಮಾಡ್ತಿದ್ದೀನಿ. ಬಟ್ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಡ್ರಾ ಮಾಡಿದಾಗ
ಹೈಟು ವಿಡ್ತ್ ಈಕ್ವಲ್ ಆಗಿ ಬರ್ತದೆ. ಅಂದ್ರೆ 4 ಸೈಡ್ಸ್ ಈಕ್ವಲ್ ಆಗಿ ಡ್ರಾ ಮಾಡಬಹುದು. ಸೇಮ್ ಹಾಗೆ ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್, ಕೀಬೋರ್ಡ್ ಅಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಡ್ರಾ ಮಾಡಿದಾಗ ಒಂದು ಸರ್ಕಲ್ ಶೇಪ್, ಒಂದು ಪರ್ಫೆಕ್ಟ್ ಸರ್ಕಲ್ ಶೇಪ್ ಅಲ್ಲಿ ಡ್ರಾ ಆಗ್ತಿದೆ ನೋಡಿ. ಹೈಟು ವಿಡ್ತ್ ಈಕ್ವಲ್ ಆಗಿ ಬರ್ತಿದೆ. ಇದ್ರಲ್ಲಿ ಬೇಕಾದ್ರೆ ನಾವು ಕಲರ್ಸ್ ಅಪ್ಲೈ ಮಾಡ್ಕೋಬಹುದು. ಆಲ್ಟ್ ಬ್ಯಾಕ್ ಸ್ಪೇಸ್ ಫೋರ್ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ ನೋಡಿ. ಈ ರೀತಿ ಫಂಡಮೆಂಟಲ್ ಆಗಿ ಕಲರ್ಸ್ ಯಾವ ತರ ಫಿಲ್ ಮಾಡಬೇಕು ಕಲಿಬೇಕಾಗುತ್ತೆ. ಹಾಗೆ ನಾವು ಮಾಡ್ತಿರೋ ವರ್ಕ್ ಝೂಮ್ ಔಟ್ ಝೂಮ್ ಇನ್ ಮಾಡ್ಕೋಬೇಕು. ಝೂಮ್ ಔಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮೈನಸ್ ನೋಡಿ, ಝೂಮ್ ಔಟ್ ಆಗ್ತಿದೆ. ಝೂಮ್ ಇನ್ ಕಂಟ್ರೋಲ್ ಪ್ಲಸ್ ನೋಡಿ, ಝೂಮ್ ಇನ್ ಆಗ್ತಿದೆ. ಹಾಗೆ ನಾವು ಜನರಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡ್ಕೊಂತ ಬಂದಿದ್ದೀವಿ. ಅದೇ ತರ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಬ್ಯಾಕ್ ಹೋಗ್ಬೇಕಂದ್ರೆ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಆಲ್ಟ್ ಝೆಡ್ ಪ್ರೆಸ್ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಬ್ಯಾಕ್ ಹೋಗುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ. ಅದೇ ನಮ್ಮ ವರ್ಕ್ ಮುಂದೆ ಇದೆ ಅಂದ್ರೆ ಫಾರ್ವರ್ಡ್ ಆಗಬೇಕು. ಕಂಟ್ರೋಲ್ ಶಿಫ್ಟ್ ಝೆಡ್ ವರ್ಕ್ ಫಾರ್ವರ್ಡ್ ಆಗುತ್ತೆ ನೋಡಿ. ಅಂದ್ರೆ ಬ್ಯಾಕ್ವರ್ಡ್ ವರ್ಕ್ಗೆ ಕಂಟ್ರೋಲ್ ಆಲ್ಟ್ ಝೆಡ್, ಫಾರ್ವರ್ಡ್ ವರ್ಕ್ಗೆ ಕಂಟ್ರೋಲ್ ಶಿಫ್ಟ್ ಝೆಡ್. ಈ ತರ 15 ಸ್ಟೆಪ್ಸ್ ವರ್ಕ್ ಬ್ಯಾಕ್ವರ್ಡ್ ಆಗ್ಬೋದು, ವರ್ಕ್ ಫಾರ್ವರ್ಡ್ ಹೋಗ್ಬೋದು. ಈಗ ನಾನೊಂದು ನ್ಯೂ ಪೇಜ್ ತಗೊಂತಿದ್ದೀನಿ. ಪ್ರತಿಯೊಂದು ಟೂಲ್ಗೂ ಲಿಂಕ್ ಏನಂದ್ರೆ ಆಪ್ಷನ್ ಬಾರ್. ಈ ಆಪ್ಷನ್ ಬಾರ್ ಬಗ್ಗೆ ಈಗ ನೋಡೋಣ. ಇಲ್ಲಿ ನೋಡಿ, ಆಪ್ಷನ್ ಬಾರ್ ಅಲ್ಲಿ ಸ್ಟೈಲ್ ಅಂತಿದೆ ನೋಡಿ. ಇದರಲ್ಲಿ 3 ಆಪ್ಷನ್ಸ್ ಇದೆ. ಒಂದು ನಾರ್ಮಲ್, ಫಿಕ್ಸ್ಡ್ ರೇಷಿಯೋ, ಫಿಕ್ಸ್ಡ್ ಸೈಜ್. ಇದುವರೆಗೂ ನಾವು ನಾರ್ಮಲ್ ಅಲ್ಲಿ ಇದ್ದಾಗ ವರ್ಕ್ ಮಾಡಿದೀವಿ. ನಾರ್ಮಲ್ ಅಲ್ಲಿ ಇದ್ದಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡ್ರಾ ಮಾಡ್ಕೋಬಹುದು. ಅಂದ್ರೆ ಸಮ್ ಮೆಜರ್ಮೆಂಟ್ಸ್ ಏನಿಲ್ಲ. ಅದೇ ಸ್ಟೈಲ್ ಅಲ್ಲಿ ಸೆಕೆಂಡ್ ಒನ್ ಫಿಕ್ಸ್ಡ್ ರೇಷಿಯೋ ಸೆಲೆಕ್ಟ್ ಮಾಡಿದಾಗ ವಿಡ್ತ್ ಹೈಟ್ ಹೈಲೈಟ್ ಆಯ್ತು ನೋಡಿ. ಈಗ ವಿಡ್ತ್ ನಾನು 6 ಕೊಡ್ತಿದ್ದೀನಿ, ಹೈಟ್ 2 ಕೊಡ್ತಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಚೇಂಜ್ ಮಾಡ್ಕೋಬಹುದು. ಈಗ ವಿಡ್ತ್ ಜಾಸ್ತಿ ಕೊಟ್ಟಿದ್ದೀನಿ, ಹೈಟ್ ಕಡಿಮೆ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ಡ್ರಾ ಮಾಡಿದಾಗ ಹೈಟ್ ಅನ್ನೋದು ಕಡಿಮೆ ಇದೆ ನೋಡಿ, ವಿಡ್ತ್ ಅನ್ನೋದು ಜಾಸ್ತಿ ಇದೆ. ಹಾಗೇನೆ ಸ್ಟೈಲ್ ಅಲ್ಲಿ ಥರ್ಡ್ ಒನ್ ಫಿಕ್ಸ್ಡ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡ್ತ್ ಹೈಟ್ ಫಿಕ್ಸ್ ಅಲ್ಲಿ ಇದೆ ನೋಡಿ, ಚೇಂಜ್ ಮಾಡ್ತಿದ್ದೀನಿ. ವಿಡ್ತ್ 500, ಹೈಟ್ 400 ಕೊಡ್ತಿದ್ದೀನಿ. ಮೌಸ್ ಇಂದ ಇಲ್ಲಿ ಕ್ಲಿಕ್ ಮಾಡಿದಾಗ ಪರ್ಫೆಕ್ಟ್ ಸೈಜ್ ನಾವು ಏನ್ ಕೊಟ್ಟಿದ್ದೇವೋ ಆ ಸೈಜ್ ಬ್ಲಿಂಕಿಂಗ್ ಸೆಲೆಕ್ಷನ್ ಡ್ರಾ ಆಗುತ್ತೆ. ಅದರಲ್ಲಿ ಕಲರ್ಸ್ ಬೇಕಾದ್ರೆ ಅಪ್ಲೈ ಮಾಡ್ಕೋಬಹುದು. ಫೋರ್ಗ್ರೌಂಡ್ ಕಲರ್ ಆದ್ರೂ ಆಯ್ತು, ಬ್ಯಾಕ್ ಗ್ರೌಂಡ್ ಕಲರ್ ಆದ್ರೂ ಆಯ್ತು. ಆಪ್ಷನ್ ಬಾರ್ ಅಲ್ಲಿ ಫೆದರ್ ಆಪ್ಷನ್ ಇದೆ ನೋಡಿ. ಫೆದರ್ ಎಷ್ಟಿದೆ ಅಂದ್ರೆ 0 ಪಿಕ್ಸೆಲ್ ಇದೆ. ಈಗ ನಾನೊಂದು ರೆಕ್ಟಾಂಗ್ಯುಲರ್ ಮಾರ್ಕ್ಯೂ ಟೂಲ್ ತಗೊಂತಿದ್ದೀನಿ. ಫೋರ್ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ. ಆಪ್ಷನ್ ಬಾರ್ ಅಲ್ಲಿ 20 ಪಿಕ್ಸೆಲ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಲಿಂಕಿಂಗ್ ಸೆಲೆಕ್ಷನ್ ಡ್ರಾ ಮಾಡ್ತಿದ್ದೀನಿ. ಈಗ ನಾನು ಫೋರ್ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ. ಎಡ್ಜ್ ಸುತ್ತ ಫೆದರ್ 20 ಪಿಕ್ಸೆಲ್ ಕೊಟ್ಟಿರೋದ್ರಿಂದ ಬ್ಲರ್ರಿ ಆಗಿದೆ ನೋಡಿ. ಇನ್ನೊಂದು ಡ್ರಾ ಮಾಡ್ತಿದ್ದೀನಿ. ಆಪ್ಷನ್ ಬಾರ್ ಅಲ್ಲಿ ಫೆದರ್ 60 ಕೊಡ್ತಿದ್ದೀನಿ. ಫೋರ್ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ಗಿಂತ ಥರ್ಡ್ ಒನ್ ಫೆದರ್ 60 ಪಿಕ್ಸೆಲ್ ಕೊಟ್ಟಿರೋದ್ರಿಂದ ಅದು ಇನ್ನೂ ತುಂಬಾ ಬ್ಲರಿ ಆಗಿ ಬಂದಿದೆ ನೋಡಿ ಎಡ್ಜಸ್. ಸೇಮ್ ಹಾಗೆ ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ ನಮಗೆ ಫೆದರ್ 70 ಪಿಕ್ಸೆಲ್ ಕೊಡ್ತಿದ್ದೀನಿ, ಡ್ರಾ ಮಾಡ್ತಿದ್ದೀನಿ. ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ ನೋಡಿ, ಎಡ್ಜ್ ಫುಲ್ ಬ್ಲರಿ ಆಗಿದೆ ನೋಡಿ. ಹಾಗೆ ನಾನೊಂದು ನ್ಯೂ ಪೇಜ್ ತಗೊಂತಿದ್ದೀನಿ. ಆಪ್ಷನ್ ಬಾರ್ ಅಲ್ಲಿ ಸ್ಟೈಲ್ ಆಯ್ತು, ಫೆದರ್ ಆಯ್ತು. ಇಲ್ಲಿ 4 ಆಪ್ಷನ್ಸ್ ಇದೆ ನೋಡಿ. ನ್ಯೂ ಸೆಲೆಕ್ಷನ್, ಆಡ್ ಸೆಲೆಕ್ಷನ್, ಸಬ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್, ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್. ಈ 4 ಯಾವ ತರ ಅನ್ನೋದು ಈಗ ನೋಡೋಣ. ಫಸ್ಟ್ ನ್ಯೂ ಸೆಲೆಕ್ಷನ್. ಬ್ಲಿಂಕಿಂಗ್ ಸೆಲೆಕ್ಷನ್ ಡ್ರಾ ಮಾಡಿದಾಗ ಈ ಸೆಂಟ್ರಲ್ ಮೌಸ್ ಇಂದ ಕ್ಲಿಕ್ ಮಾಡಿ ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಮೂವ್ ಮಾಡ್ಕೋಬಹುದು. ಬೇರೆ ಯಾವ್ದಾದ್ರು ಸೆಲೆಕ್ಷನ್ ಅಲ್ಲಿ ಇದ್ದಾಗ ಮೂವ್ ಮಾಡಕ್ಕೆ ಆಗಲ್ಲ. ಒಂದು ಡ್ರಾ ಮಾಡಿ ಇನ್ನೊಂದು ಡ್ರಾ ಮಾಡಬೇಕಾದ್ರೆ ಹಳೇದು ಹೋಗ್ಬಿಡ್ತೀವಿ ನೋಡಿ. ಅಂದ್ರೆ ನ್ಯೂ ಸೆಲೆಕ್ಷನ್ ಇದ್ದಾಗ ಯಾವ್ದಾದ್ರು ಒಂದೇ ಡ್ರಾ ಮಾಡಕ್ಕೆ ಸಾಧ್ಯ. ಈಗ ನೆಕ್ಸ್ಟ್ ಆಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ಡ್ರಾ ಮಾಡ್ತಿದ್ದೀನಿ. ಇನ್ನೊಂದು ಕ್ಲಿಕ್ ಮಾಡಿ ಡ್ರಾ ಮಾಡ್ತಿದ್ದೀನಿ. ಈ ಎರಡರ ಮಧ್ಯೆ ಕಾಮನ್ ಸೆಲೆಕ್ಷನ್ ಇದೆ ನೋಡಿ. ಈ ಎರಡರ ಮಧ್ಯೆ ಕಾಮನ್ ಸೆಲೆಕ್ಷನ್ ಏನಿದೆಯೋ ಅದು ಆಡ್ ಆಗ್ತಾ ಹೋಗ್ತಿದೆ ನೋಡಿ. ನೋಡಿ, ಕಾಮನ್ ಸೆಲೆಕ್ಷನ್ ಆಡ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಇಂಡಿವಿಜುವಲ್ ಆಗಿ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ನೆಕ್ಸ್ಟ್ ಸಬ್ಟ್ರಾಕ್ಟ್ ಕ್ಲಿಕ್ ಮಾಡಿ ಡ್ರಾ ಮಾಡ್ತಿದ್ದೀನಿ. ಕಾಮನ್ ಸೆಲೆಕ್ಷನ್ ಏನಿದೆಯೋ ಅದು ಲೆಸ್ ಆಗ್ತಾ ಹೋಗ್ತಿದೆ ನೋಡಿ, ಅಂದ್ರೆ ಸಬ್ಟ್ರಾಕ್ಟ್ ಆಗ್ತಾ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ಇಂಟರ್ಸೆಕ್ಟ್ ಸೆಲೆಕ್ಷನ್ ಮಾಡಿ ಡ್ರಾ ಮಾಡ್ತಿದ್ದೀನಿ. ಕಾಮನ್ ಸೆಲೆಕ್ಷನ್ ಏನಿದೆಯೋ ಅದು ಬಿಟ್ಟು ರಿಮೈನಿಂಗ್ ಪಾರ್ಟ್ ಎಲ್ಲ ಡಿಲೀಟ್ ಆಗ್ತಿದೆ ನೋಡಿ.
ಈ ವಿಡಿಯೋದಲ್ಲಿ ಮಾರ್ಕ್ಯೂ ಟೂಲ್, ಅದಕ್ಕೆ ಸಂಬಂಧಪಟ್ಟ ಸಬ್ ಟೂಲ್ಸು, ಆಪ್ಷನ್ಸು, ಶಾರ್ಟ್ಕಟ್ ಕೀಸು, ಝೂಮ್ ಇನ್ನು, ಝೂಮ್ ಔಟು, ವರ್ಕ್ ಫಾರ್ವರ್ಡು, ವರ್ಕ್ ಬ್ಯಾಕ್ವರ್ಡು ಯಾವ ಥರ ಯೂಸ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.